ವೀಕ್ಷಕರೇ, ಮೊನ್ನೆ ತಾನೇ ಮಾಲೂರು ಶಾಸಕ ಕೆ.ವೈ. ನಂಜೇಗೌಡ ಅವರ ಆಯ್ಕೆ ಅಸಿಂಧುಗೊಳಿಸುವ ಜೊತೆಗೆ ಆ ಕ್ಷೇತ್ರದ ಮರುಮತ ಎಣಿಕೆಗೆ ನ್ಯಾಯಾಲಯ ಆದೇಶ ನೀಡಿತ್ತು. ಆದರೆ ನಂತರ ನಡೆದ ಮರುಮತ ಎಣಿಕೆಯಲ್ಲಿ ಮೊದಲ ಎಣಿಕೆಗೆ ಸಮವಾಗಿ ಬಂದ ಹಿನ್ನೆಲೆಯಲ್ಲಿ ಅಲ್ಲಿನ ಶಾಸಕರ ಅಸಿಂಧು ಮತ್ತೆ ಸಿಂಧುವಾಗಿ ಬದಲಾಗಿದ್ದು ಈಗ ಇತಿಹಾಸ. ಇದೀಗ ಮತ್ತೊಬ್ಬ ಕಾಂಗ್ರೆಸ್ ಶಾಸಕರ ಆಯ್ಕೆ ಅಸಿಂಧು ಅಂತ ನ್ಯಾಯಾಲಯ ಹೇಳಿದೆ. ಆದರೆ ಮೇಲ್ಮನವಿಗೆ ಅವಕಾಶ ನೀಡಿದೆ ಅಂತ ತಿಳಿದು ಬಂದಿದ್ದು, ಶಾಸಕರ ಆಯ್ಕೆ ಅಸಿಂಧುವಾದರೆ ಅವರ ರಾಜಕೀಯ ಭವಿಷ್ಯದ ಮೇಲೆ ತೀವ್ರ ಪರಿಣಾಮ ಬೀರುವ ಆತಂಕ ಆ ಶಾಸಕರನ್ನ ಕಾಡುತ್ತಿದೆ. ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಆಯ್ಕೆ ಅಸಿಂಧು ಅಂತ ರಾಜ್ಯ ಹೈಕೋರ್ಟ್ ಹೇಳಿದೆ. ಚುನಾವಣಾ ಅಫಿಡವಿಟ್ನಲ್ಲಿ ಸುಳ್ಳು ಮಾಹಿತಿ ನೀಡಿರುವ ಆರೋಪದಡಿ ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ. ಮುನಿರಾಜು ನ್ಯಾಯಾಲಯದ ಮೊರೆ ಹೋಗಿದ್ರು. ಆಸ್ತಿ ವಿಚಾರದಲ್ಲಿ ಮಾಹಿತಿ ಸರಿಯಾಗಿ ನೀಡಿಲ್ಲ ಎಂಬುದು ಮುನಿರಾಜು ಅವರ ಆರೋಪವಾಗಿತ್ತು. ಉಭಯ ಕಡೆಗಳ ವಾದ ಆಲಿಸಿದ ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರಿದ್ದ ನ್ಯಾಯಪೀಠ ಸುಬ್ಬಾರೆಡ್ಡಿ ಅವರ ಆಯ್ಕೆ ಅಸಿಂಧು ಅಂತ ಹೇಳಿದೆ. ಪ್ರಸ್ತುತ ನ್ಯಾಯಾಲಯದ ಈ ಆದೇಶದಿಂದ ಬಾಗೇಪಲ್ಲಿ ಕ್ಷೇತ್ರದ ಶಾಸಕರಾಗಿ ಸಿ. ಮುನಿರಾಜು ಆಯ್ಕೆಯಾಗಲಿದ್ದಾರೆಯೇ ಇಲ್ಲವೇ, ಸುಬ್ಬಾರೆಡ್ಡಿ ಅವರೇ ಈ ನ್ಯಾಯಾಲಯದ ಆದೇಶಕ್ಕೆ ತಡೆಯಾಜ್ಞೆ ತರಲಿದ್ದಾರೆಯೇ ಅಥವಾ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಮರು ಚುನಾವಣೆ ನಡೆಯಲಿದೆಯೇ ಎಂಬಿತ್ಯಾದಿ ಪ್ರಶ್ನೆಗಳು ತಲೆ ಎತ್ತಿವೆ. ಈಗಾಗಲೇ ಪ್ರಸ್ತುತ ವಿಧಾನಸಭೆಯ ಅರ್ಧಕ್ಕೂ ಹೆಚ್ಚು ಅವಧಿ ಪೂರ್ಣಗೊಂಡಿದ್ದು, ಉಳಿದ ಅವಧಿಗೆ ಸುಬ್ಬಾರೆಡ್ಡಿ ಅಸಿಂಧುವಾದರೆ ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ. ಮುನಿರಾಜು ಶಾಸಕರಾಗಿ ಆಯ್ಕೆಯಾಗಲಿದ್ದಾರೆ ಎಂಬುದು ಕಾನೂನು ತಜ್ಞರ ಅಭಿಪ್ರಾಯವಾಗಿದೆ. ಆದರೆ ಸುಬ್ಬಾರೆಡ್ಡಿ ಅವರು ದ್ವಿಸದಸ್ಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿದ್ದು ತಡೆಯಾಜ್ಞೆ ಸಿಗಲಿದೆ ಎಂಬುದು ಸುಬ್ಬಾರೆಡ್ಡಿ ಬೆಂಬಲಿಗರ ವಾದವಾಗಿದೆ. ಇವತ್ತು ನಮ್ಮ ಬಾಗೇಪಲ್ಲಿ ಜನತೆ ಇವತ್ತು ಮುನಿರಾಜು ಅಂದ್ರೆ ನೀವೇ ಒಂದು ಮಾಧ್ಯಮದಲ್ಲಿ ನೀವು ಕೇಳಿದ್ರು ಕರೆಕ್ಟ್ ಆಗಿರಬೇಕು. ನನಗೆ ಮೋಸ ಆಯಿತು, ಅನ್ಯಾಯ ಆಯಿತು ಅನ್ನೋದನ್ನ ಅವರೆಲ್ಲ ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾರೆ. ಇವತ್ತು ಆ ಒಂದು ಜನರ ಮಧ್ಯೆ ಇವತ್ತು ಕೂಡ ಮತ್ತೆ ಜನರ ಮಧ್ಯೆ ಹೋಗ್ತೀವಿ. ಜನ ವಿಶ್ವಾಸ ಇದೆ. ಇವತ್ತು ಬಾಗೇಪಲ್ಲಿಗೆ ಮುನಿರಾಜು ಒಳ್ಳೆ ಕೆಲಸ ಮಾಡ್ತಾನೆ ಮುಂದಕ್ಕೆ ಬಂದ್ರೆ ನಮ್ಮ ಭಾರತೀಯ ಜನತಾ, ಯಾಕಂದ್ರೆ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಕರ್ನಾಟಕದಲ್ಲಿ ಇದೆ ನಿಮ್ಗೆಲ್ಲ ಗೊತ್ತಾಗ್ತಾ ಇದೆ. ಅವತ್ತು ಗ್ಯಾರಂಟಿ ಭಾಗ್ಯಗಳು ಘೋಷಣೆ ಮಾಡ್ಬಿಟ್ಟು ಇವತ್ತು ಜನಕ್ಕೆ ಯಾವ ರೀತಿ ಮೋಸ ಮಾಡ್ತಾ ಇದಾರೆ ಅಂದ್ರೆ ಅವತ್ತು ಗೆದ್ದಿದ್ದು ಅದರಿಂದ ಅವರು. ಅದಕ್ಕೆ ಇವತ್ತು ಸಂಪೂರ್ಣವಾಗಿ ಜನರ ಮಧ್ಯೆ ಹೋಗೋಣ. ಜನರ ಮಧ್ಯೆ ಜನರ ತೀರ್ಪನ್ನ ಅವಾಗ ಈಗ ಕೋರ್ಟ್ ನ್ಯಾಯಾಲಯ ಅವ್ರು ತಪ್ಪು ಮಾಡೋದನ್ನ ತೋರಿಸಿದ್ದಾರೆ. ಮತ್ತೆ ಯಾವುದೇ ಕಾರಣಕ್ಕೂ ಇನ್ನು 6 ವರ್ಷ ಅವ್ರು ನಿಂತ್ಕೊಳಂಗಿಲ್ಲ. ಒಂದ್ಸಲಿ ವಜಾ ಆದ್ರೆ 6 ವರ್ಷ ಮುಗೀತದು. ಇನ್ನು ಅದಕ್ಕೆ ಮುಂದಕ್ಕೆ ಅವರು ಪಾರ್ಟಿಲಿ ಯಾರು ನಿಂತ್ಕೋತಾರ, ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ನಾವು ಅದಕ್ಕೆ ಬದ್ಧವಾಗಿ ಮಾಡ್ತೀವಲ್ಲ. ಈಗ ಇಲ್ಲೇ ಮಾಡಿದ್ರು ಅಲ್ಲಿ ಬಿಡ್ತೀವ. ಇನ್ನು ಇಲ್ಲಿ ಈಗ ಏನ್ ನ್ಯಾಯಾಧೀಶರು ಏನ್ ತೀರ್ಮಾನ ಕೊಟ್ಟಿದ್ರೆ ಇದ್ರ ಮೇಲೆ ನಾವು ಅಲ್ಲಿಗೋದ್ರು ಕೂಡ ಅಲ್ಲಿಗೂ ಹೋಗ್ತೀವಿ. ಇನ್ನು ಸುಮ್ನೆ ನಾವು ಕೂತ್ಕೋತೀವ. ಅದು ಅಲ್ಲಿ ಕೂಡ ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಆರ್ಡರ್ಗಳಿದೆ ಅದ್ರ ಮೇಲೆನೆ ಇಲ್ಲಿ ನ್ಯಾಯ ಕೊಟ್ಟಿರೋದು. ಅಲ್ಲಿ ಜಡ್ಜ್ಮೆಂಟ್ ಗಳು ಏನಿರುತ್ತೋ ಅದ್ರ ಮೇಲೆನೆ ಇಲ್ಲಿ ನ್ಯಾಯ ಕೊಟ್ಟದ್ದು, ಅದೇ ಜಡ್ಜ್ಮೆಂಟ್ ಮೇಲೆ ಕೊಟ್ಟಿರ್ತಾರೆ. ಆದ್ರೂ ಸಹ ಹೋಗ್ತಾರೆ. ಹೋದ್ರು ಕೂಡ ಅದನ್ನ ಫೇಸ್ ಮಾಡಕ್ಕೆ ನಾವೆಲ್ಲ ರೆಡಿ ಇದೀವಿ. ಅದೇನ್ ತೊಂದರೆ ಏನಿಲ್ಲ. ನಾವ್ ಯಾಕಂದ್ರೆ ಇವತ್ತು ಯಾವುದೇ ಒಂದು ಎವಿಡೆನ್ಸ್ ಇಲ್ಲ. ಎವಿಡೆನ್ಸ್ ಅಂದ್ರೆ ಇವರೆಲ್ಲ ಆನ್ಲೈನ್ ಅಲ್ಲಿ ಇವರೇ ಖುದ್ದು ಅವರೇ ಸಿಕ್ಕಾಕೊಂಡಿದ್ದಾರೆ. ಯಾರೇ ಒಬ್ಬ ಸಾಕ್ಷಿ ಕರ್ಕೊಂಬಂದು ತಪ್ಪು ಸಾಕ್ಷಿ ಹೇಳೋ ಅವಶ್ಯಕತೆ ಇಲ್ಲ, ಯಾವುದೂ ಇಲ್ಲ. ಇದ್ರಿಗಿದೆಯಲ್ಲ, ಕಟ್ಟಿದ್ಯಾ ಕಟ್ಟಿಲ್ವಾ ಅವ್ರದೇ ಪ್ರೂಫ್ ಇದೆ. ಆಮೇಲೆ ಎಲೆಕ್ಷನ್ ತೀರಿದ ನಾನೇನು ಕೇಸ್ ಹಾಕದ್ನಲ್ವಾ, 45 ದಿವಸದ ಮುಂದೆ ನಾನು ಕೇಸ್ ಹಾಕದ್ನಲ್ಲ, 45 ದಿವಸ ತೀರಿದ ಮೇಲೆ 48ನೇ ದಿವಸ ತಗೊಂಡೋಗಿ ಗೌರ್ಮೆಂಟ್ಗೆ GST ಕಟ್ಟಿದ್ದಾರೆ, ಮತ್ತೆ ಟ್ಯಾಕ್ಸು ಕಟ್ಟಿದ್ದಾರೆ. ಅವರೇ ಪ್ರೂವ್ ಇದೆಯಲ್ಲ. ಇನ್ನು ಇದಕ್ಕಿಂತ ಸಾಕ್ಷಿ ಬೇಕಾ? ಅವರೇ ಕಟ್ಟಿರ್ತಕ್ಕಂಥದ್ದು ಪ್ರೂವ್ ಇದೆ. ಅದರಿಂದ ಇವತ್ತು ಅವ್ರಿಗೆ ತಕ್ಕ ಪಾಠ ಇವತ್ತು ಏನು ಅವ್ರು ಈಗಲೂ ಕೂಡ ಮಾಡ್ತಾ ಇದಾರೆ. ಇನ್ನ ಅನೇಕ ಒಂದು ಹಗರಣಗಳು ನಡೀತಾ ಇದೆ. ಯಾಕಂದ್ರೆ ಇವತ್ತು KDB ಯಲ್ಲಿ ಸರ್ಕಾರ ಇವತ್ತೇನು MB ಪಾಟೀಲ್ ಅವ್ರನ್ನ ಇಟ್ಕೊಂಡು KDB ಅಕ್ವಿಜೇಷನ್ ಅಂತ ಮಾಡ್ತಾ ಇದಾರೆ. ಆ ಅಕ್ವಿಜೇಷನ್ ಅಲ್ಲಿ ಇವ್ರದೇ 200 ರಿಂದ 300 ಎಕರೆ ಇದೆ. ಇವರೇ 20-30 ಲಕ್ಷ ಜಮೀನ್ ಪರ್ಚೇಸ್ ಮಾಡಿ ಅಲ್ಲೆಲ್ಲ ಕಬ್ಜಾ ಮಾಡ್ಕೊಂಡು ಮತ್ತೆ ಎಲ್ಲ ಗೋಮಾಳಿಗಳು ಅದೆಲ್ಲ ಕೂಡ ಬೆದರಿಸ್ಬಿಟ್ಟು ಹಾಕೊಂಡು ಇವತ್ತು ಅದಕ್ಕೆ 1,20,00,000ನ 1.25 ಕೋಟಿನ ಫಿಕ್ಸ್ ಮಾಡ್ಬಿಟ್ಟು ಇವ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡಕ್ ಹೊರಟಿದ್ದಾರೆ. ಅದನ್ನು ಕೂಡ ಮುಂದಕ್ಕೆ ಬಯಲಿಗೆಳಿತೀನಿ. ಒಟ್ನಲ್ಲಿ ನ್ಯಾಯಾಲಯದ ಆದೇಶದಿಂದ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ರಾಜಕೀಯ ಗೊಂದಲಕ್ಕೆ ಕಾರಣವಾಗಿದ್ದು, ಇದಕ್ಕೆ ಪರಿಹಾರ ಏನಾಗಲಿದೆ ಅನ್ನೋದನ್ನ ಕಾದ್ ನೋಡಬೇಕಿದೆ.